ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರಾಪ್ ಬಿರುಗಾಳಿಯನ್ನು ಬಿಸಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಕ್ಕೆ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ. ರಾಜೇಂದ್ರ ಅವರು ಇಷ್ಟು ದಿವಸಗಳ ಕಾಲ ಸಾಕಷ್ಟು ಕುತೂಹಲ ಇತ್ತು, ಯಾರು ಹನಿ ಟ್ರಾಪ್ಗೆ ಒಳಗಾಗಿರುವಂಥದ್ದು ಅಂದರೆ ನಿಮಗೆ ಯಾವಾಗ ಇದು ಗಮನಕ್ಕೆ ಬರುತ್ತೆ, ಅಥವಾ ನಿಮ್ಮ ಮೇಲೂ ಕೂಡ ಹನಿ ಟ್ರಾಪ್ ಆಗಿದೆಯೋ, ಹನಿ ಟ್ರಾಪ್ ಯತ್ನ ನಡೆದಿದೆಯಾ? ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ಮಾತನ್ನು ಹೇಳ್ತಿರೋದು, ಆಗಿದೆ ಅಂತ ಅವರು ಏನು ಹೇಳಿ. ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ ಅಂತ ಇವತ್ತು ಮೊನ್ನೆ ಕೆ ಎನ್ ರಾಜಣ್ಣ ಅವರು ಸದನದಲ್ಲಿ ಹೇಳಿದ್ದಾರೆ. ನನ್ನ ಮೇಲೂ ಮಾಡಬೇಕು ಅಂತ ಭಾಳಷ್ಟು ಪ್ರಯತ್ನಗಳು ನಡೀತಾ ಇದೆ. ಸೊ ಅದರಿಂದ ಇವತ್ತು ಅವರು ತನಿಖೆ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಅದೇ ರೀತಿ ತನಿಖೆ ಆಗುವಂಥದ್ದು ಒಳ್ಳೆಯದು. ನಾನು ಇದ್ರ ಸಂಬಂಧಪಟ್ಟಂಗೆ ಗೃಹ ಸಚಿವರಿಗೂ ಮತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತೀನಿ. ಹನಿ ಟ್ರಾಪ್ ನಿಮಗೆ ಯಾವಾಗ ಗಮನಕ್ಕೆ ಬಂತು, ಯಾವ ರೀತಿ ನಿಮ್ಗೆ ಅನುಮಾನ ಬಂತು ಅಂತ ಕೇಳಿ ಅಂತ ಹೇಳಿದ್ರೆ, ಈಗ ನೀವು ಫೋನ್ಸ್ ಕಾಲ್ಸ್ಗಳು ಜಾಸ್ತಿ, ಈ ವಿಡಿಯೋ ಕಾಲ್ಗಳು ಬರ್ತವೆ, ಆಮೇಲೆ ಮೆಸೇಜಸ್ಗಳು ಬರ್ತವೆ. ಸೊ ಜನರಲಾಗಿ ಎಲ್ಲರಿಗೂ ಬಂದಂಥ ಸಂದರ್ಭದಲ್ಲಿ ಇಗ್ನೋರ್ ಮಾಡ್ತೀವಿ. ಯಾವುದೋ ಗೊತ್ತಿರೋರಾದ್ರೆ ಎತ್ಬೋದು. ಸೊ ಗೊತ್ತಿಲ್ಲದಲ್ಲೇ ಇದ್ದ ನಾವೇನು ಮಾಡ್ತೀವಿ, ಆ ನಂಬರ್ ಡಿಲೀಟ್ ಮಾಡೋದು ಅಂಥದ್ದು, ಇಲ್ಲ ಬ್ಲಾಕ್ ಮಾಡೋವಂಥದ್ದು ಎಲ್ಲ ಇಗ್ನೋರ್ ಮಾಡ್ತೀವಿ. ಸೊ ಸಹಜವಾಗಿ ಅದನ್ನು ಮಾಡ್ತಾನೆ ಇದೆ, ಬಟ್ ಅದು ವಿಪರೀತ ಆಗ್ತಾ ಇದೆ. ಮತ್ತು ಮೊನ್ನೆನೂ ಕಳೆದ ಒಂದೂವರೆ ತಿಂಗಳಿಂದ ಸರ್ಕಾರಿ ಬಂಗ್ಲೆಗೆ ಯಾರೋ ಮಾಮೂಲಿ ಬೆಳಿಗ್ಗೆ ವಿಸಿಟರ್ಸ್ ಹೋದಾಗ ಹೋಗಿದ್ದಾರೆ. ಆ ಹೋದಂಥ ಸಂದರ್ಭದಲ್ಲಿ ಸ್ವಲ್ಪ ತಂದೆಯವ್ರಿಗೆ ಡೌಟ್ ಬಂದಿದೆ, ಇದು ಯಾವುದೋ ಸ್ವಲ್ಪ ಹೆಚ್ಚು ಕಮ್ಮಿ ಯಾರೋ ಬಂದಿರೋದು. ಸೊ ಅದನ್ನು ಅವರು ಬೈದು ಕಳಿಸಿದ್ದಾರೆ ಅಂತ ಮಾತಿರೋವಂಥದ್ದು. ಸೊ ಅವರು ಒಂದು 2-3 ಬಾರಿ ಅವ್ರಿಗೂ ಪ್ರಯತ್ನ ಆಗಿದೆ. ಸೊ ಅದನ್ನು ಮಾತನ್ನು ಹೇಳಿದ್ದಾರೆ, ಅದು ತನಿಖೆ ಆಗಲಿ ಅಂತ. ಎಷ್ಟು ಜನ ಅಂತಂದ್ರೆ ಯಾರ್ಯಾರು ಅಂತ, ಎಷ್ಟು ತಿಂಗಳಿಂದೆ ಅಂತ? ಅಲ್ಲ, ನನಗೊಂದು 6 ತಿಂಗಳಿಂದ ಆಗ್ತಾ ಇದೆ, ಅವ್ರಿಗೊಂದು 2-2.5 ತಿಂಗಳಿಂದ ಅಂತ ಅವರು ಇವತ್ತು ಸದನದಲ್ಲಿ ಹೇಳಿದ್ದಾರೆ. ನೋಡೋಣ ತನಿಖೆ. ನಿಮ್ಗೆ ಎಷ್ಟು ಬಾರಿ ಈ ಪ್ರಯತ್ನಗಳು ನಡೆದಿದೆ? ಫೋನ್ಸ್ ಬರ್ತವೆ, ಪ್ರಯತ್ನ ನನ್ನ ಹತ್ರ ಯಾರು ಪರ್ಸನ್ ಬಂದಿಲ್ಲ, ಫೋನ್ಸ್ಗಳು ಬರ್ತವೆ, ಫೋನಲ್ಲಿ ಮಾತಾಡಿ. ನೀವು ಅವಾಗ ದೂರ ಏನೋ ಕೊಡ್ತಕ್ಕಂಥ ಪ್ರಯತ್ನ ಆಯ್ತು ಅಥವಾ ಏನಾದರೂ ದೂರು ಕೊಡ್ತೀನಿ? ಈಗ ದೂರನ್ನ ಕೊಡ್ತೀನಿ, ಮನೆ ಗೃಹ ಸಚಿವರಿಗೂ ಮತ್ತು ಮುಖ್ಯಮಂತ್ರಿಗಳು ದೂರನ್ನು ಕೊಡ್ತೀನಿ. ಸಿಡಿ ಫ್ಯಾಕ್ಟ್ರಿನೇ ಇದೆ ಅನ್ನೋ ರೀತಿಯಲ್ಲಿ ಕೂಡ ಗಂಭೀರ ಆರೋಪವನ್ನು ಸದನದಲ್ಲಿ ವ್ಯಕ್ತಪಡಿಸಿ. ಪೆನ್ ಡ್ರೈವ್ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ. ಸದ್ಯಕ್ಕೆ ಈಗ ಫೋನ್ಸ್ ಕಾಲ್ಗಳು ಬಂದಿದೆ, ಆ ಥರದ್ದು ನಾವೇನು ಹನಿ ಟ್ರ್ಯಾಪ್ ಏನು ಆಗಿಲ್ಲ, ಯಾರೇನು ದಡ್ಡನೇ ಇಲ್ಲ, ನಾನೇನು ದಡ್ಡ ಅಲ್ಲ, ರಾಜಣ್ಣವರು ಏನು ದಡ್ಡ ಅಲ್ಲ. ಸೊ ಅದರಿಂದ ಅವ್ರಿಗೂ ಪ್ರಯತ್ನ ಮಾಡಿದ್ದಾರೆ, ನನಗೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಅವ್ರಿಗೇನು ಒಳ್ಳೇದಾಗಿಲ್ವೇನೋ, ನೋಡೋಣ. ಅಲ್ಲ, ಇದು ರಾಜಕೀಯವಾಗಿ ನಿಮ್ಮನ್ನ ಹಣಿಯುವಂತ ಒಂದು ಪ್ರಯತ್ನ ಆಗಿದೆ ಅಂತ ನಿಮ್ಗೇನ ಗುಮಾನ ಇದೆಯಾ? ಇದೆ, ರಾಜಕೀಯವಾಗಿ ಮಾಡ್ತಾ ಇರ್ಬೋದು ಅಂತನೂ ಎಲ್ಲ ಒಂದು ಕಡೆ ಇದೆ ನಮಗೆ. ಸೊ ನೋಡೋಣ ಅದು ಯಾವ ರೀತಿ. ರಾಜಣ್ಣ ಅವರು ಬಹಿರಂಗವಾಗಿ ಕೂಡ ಇದ್ದದ್ದಂಗೆ ಹೇಳ್ತಾ ಇರುವಂಥ ಪ್ರವೃತ್ತಿ ಸಹಜವಾಗಿ. ಬಹುಶಃ ಒಂದು CM ಆಪ್ತ ಬಳಗ ಅನ್ನುವಂಥದ್ದು ಹೀಗೆ ಹತ್ತು ಕಾರಣಗಳಿಗೆ ಆ ರೀತಿಯ ಪ್ರಯತ್ನ ಅನ್ಸುತ್ತೆ ನಿಮಗೆ? ಇಲ್ಲ, ರಾಜಣ್ಣವರು CM ಬಳಗ ಅನ್ನೋದ್ರಲ್ಲಿ ಏನೋ ಎರಡು ಮಾತಿಲ್ಲ. ಅವರು ಸಿದ್ದರಾಮಯ್ಯವ್ರ ಜೊತೆ ಇರೋವಂಥದ್ದು. ಬಟ್ ಅದೇ ರಾಜಕೀಯವಾಗಿ ಪ್ರೇರಿತನ ಅಥವಾ ನಮ್ಮ ಪಕ್ಷದಲ್ಲೇ ಮಾಡ್ತಾ ಇರೋವಂಥದ್ದಲ್ಲ. ಸೊ ಯಾರೇ ಮಾಡಿದ್ರು ಇದು ತಪ್ಪು. ಸೊ ಅದಕ್ಕೆ ಇವತ್ತು ಅದನ್ನು ಅವರು ಆಡಿರೋವಂಥದ್ದು ತನಿಖೆ ಆಗಬೇಕು ಅಂತ. ತನಿಖೆ ಆದ್ಮೇಲೆ ಸತ್ಯ CM ಗಮನಕ್ಕೆ ತರುವಂಥದ್ದು ಮತ್ತೆ ಹೈಕಮಾಂಡ್ ನಾಯಕರಿಗೆ ಗಮನಕ್ಕೆ ತರುವಂಥ ಒಂದು ಪ್ರಯತ್ನ ತರ್ತೀವಿ. ನಾನು ತರ್ತೀನಿ, ಅದನ್ನು ಅವರು ತರ್ತಾರೆ. ನಾನು ಮುಖ್ಯಮಂತ್ರಿಗಳಿಗೆ ಇವತ್ತು ಇದ್ರ ಬಗ್ಗೆ ಮಾತಾಡ್ತೀನಿ, ಗೃಹ ಸಚಿವರ ಹತ್ರ ಮಾತಾಡ್ತೀನಿ. ತದನಂತರ ನಾನು ಹೈಕಮಾಂಡ್ಗೂ ಈಗ ಸೆಷನ್ ಆದಮೇಲೆ ಮುಂದಿನ ವಾರ ಹೋಗಿ ಅಲ್ಲೂ ಪಾರ್ಲಿಮೆಂಟ್ ನಡೀತಾ ಇದೆ, ಹೋಗಿ ಹೈಕಮಾಂಡ್ಗೆ ಗಮನ ತರ್ತೀನಿ. ಅಲ್ಲ, ಕೊನೆಯದಾಗಿ ರಾಜ್ಯ ರಾಜಕಾರಣದಲ್ಲಿ ಈ ರೀತಿಯ ಬೆಳವಣಿಗೆಗಳು ಎಷ್ಟು ಮಟ್ಟಿಗೆ ಒಪ್ಪತಕ್ಕಂಥದ್ದು ಅಂತ ಅನ್ಸುತ್ತೆ? ಬೆಳವಣಿಗೆನೇ ಆಗಬಾರ್ದು. ಈ ಥರ ಬೆಳವಣಿಗೆ ಭಾಳ ಒಳ್ಳೇದು ಇದಲ್ಲ. ರಾಜ್ಯ ಜನಕ್ಕೆ ಸಂದೇಶ ಒಳ್ಳೇದಲ್ಲ. ನನ್ನ ಬಗ್ಗೆ ಅಥವಾ ತಂದೆಯವ್ರ ಬಗ್ಗೆ ಆಗುತ್ತೆ ಅಂತ ನಾವು ಯಾರೇ ಬಗ್ಗೆ ಆಗಲಿ, ವೈಯಕ್ತಿಕ ಒಬ್ಬ ಪರ್ಸನ್ ಮೇಲೆ ಆಗುತ್ತೆ ಅಂತಂದರೆ ಭಾಳ ತಪ್ಪಿದು. ಸೊ ಅದರಿಂದ ಯಾರು ಮಾಡ್ತಾರೆ ಅನ್ನೋದು ಅವ್ರಿಗೆ ಅದರಿಂದ ಏನು ಖುಷಿ ಸಿಗುತ್ತೋ ಗೊತ್ತಿಲ್ಲ, ಬಟ್ ಆಗಬಾರ್ದು ಅಂತ ನನ್ನ ವೈಯಕ್ತಿಕವಾಗಿ. ರಾಜಣ್ಣವರು 48 ಹನಿ ಟ್ರಾಪ್ ಸಿಡಿಗಳು ಇದಾವೆ ಅಂತ ಹೇಳಿದ್ದಾರೆ. ಇಡೀ ಕರ್ನಾಟಕ ಅಂತ ಹೇಳಿಲ್ಲ, ಇಡೀ ರಾಷ್ಟ್ರದಲ್ಲಿ ಆಗಿರುವಂಥದ್ದನ್ನು ಮಾನ್ಯ ಸಹಕಾರ ಸಚಿವರು ಹೇಳಿರುವಂಥದ್ದು. ಸೊ ನಮ್ಮ ರಾಜ್ಯದಲ್ಲಿ ಹಿಂದೆ ಎಲ್ಲ ಮಾಡಿದಾರಲ್ಲ, ಯಾರು ಮಾಡಿದ್ದಾರೆ ಅನ್ನೋದು ಬೇಡ. ಯಾಕಂದ್ರೆ ರಾಜಣ್ಣವರ ಆಪ್ತ ಸಚಿವರದು ಕೆಲವ್ರದ್ದು ಆ ರೀತಿ ಹನಿ ಟ್ರಾಪ್ ಪ್ರಯತ್ನ ನಡೆದಿದೆ ಅಂತ. ಈ ಪೆನ್ ಡ್ರೈವ್ ಇದೆ, CD ಇದೆ ಅಂತ ನೀವೆಲ್ಲ ಕೇಳಿದಿರಿ, ಭಾಳ ದಿವಸದಿಂದ ನಡೀತಾ ಇದೆ. ಯಾವ ಪೆನ್ ಡ್ರೈವ್ನು ಆಚೆ ಬಂದಿಲ್ಲ, ಯಾವ CDನೂ ಆಚೆ ಬಂದಿಲ್ಲ. ಯಾರ್ಯಾರ ಮೇಲೆ ಬೇರೆ ಬೇರೆ ಆಗಿದೆ ಅಂತ ಅನ್ಕೊಂಡಿರೋ ಅಂಥವ್ರು ಅನ್ಕೊಬೋದು. ಆದರೆ ನಮ್ಗೆ ಇವತ್ತೇನಾಗಿದೆ, ನಮ್ಗೆ ಆಗ್ತಾ ಇದೆ ಅಂತ ಭಾವನೆ ಬಂದಿರೋದ್ರಿಂದ ಇವತ್ತು ಮಾನ್ಯ ಸಹಕಾರ ಸಚಿವರು ಹೇಳಿರೋವಂಥದ್ದು. ಸೊ ಅಷ್ಟೇ, ಅದ್ರ ಮೇಲೆ ಬೇರೆ. ಸೊ ಇದಿಷ್ಟು ಕೂಡ ರಾಜೇಂದ್ರ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.